ಕೊಪ್ಪಳ ಜಿಲ್ಲೆಯಲ್ಲಿ ಜಿಂಕೆ ಕಾಟ ದಿನೇ ದಿನೇ ಹೆಚ್ಚುತ್ತಿದ್ದು ನೂರಾರು ಜಿಂಕೆಗಳು ಗುಂಪಾಗಿ ಹೊಲಗಳಿಗೆ ನುಗ್ಗಿ ರೈತರ ಬೆಳೆಗಳನ್ನು ಸಾಲು ಸಾಲಾಗಿ ನಾಶ ಮಾಡುತ್ತಿವೆ. ಬೆಳೆ ಉಳಿಸಿಕೊಳ್ಳಲು ರೈತರು ಹೊಲದ ಸುತ್ತ ಕಂಬ, ಬೇಲಿ, ಪ್ಲಾಸ್ಟಿಕ್ ದಾರದಿಂದ ಬಲೆ ಹಾಕಿ ಹರಸಾಹಸ ಪಡುತ್ತಿದ್ದಾರೆ. ಆದರೂ ಜಿಂಕೆಗಳ ಕಾಟ ತಪ್ಪಿಲ್ಲ. ಬೆಳೆ ರಕ್ಷಣೆಗಾಗಿ ಹಗಲಿರುಳು ನಿದ್ದೆ ಬಿಟ್ಟು ರೈತರು ಹೊಲದಲ್ಲಿ ಗುಡಿಸಲು ಹಾಕಿಕೊಂಡು ಕಾವಲು ಕಾಯ್ತಿದ್ದಾರೆ. ಕೃಷ್ಣಮೃಗ, ಜಿಂಕಾರ ಸೇರಿದಂತೆ ವಿವಿಧ ಜಾತಿಯ ಜಿಂಕೆಗಳಿಂದ ಕೊಪ್ಪಳ ಸೇರಿದಂತೆ ಉತ್ತರ ಕರ್ನಾಟಕದ 8 ಜಿಲ್ಲೆಗಳ ರೈತರು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಈ ಸಮಸ್ಯೆಯನ್ನು ಚಳಿಗಾಲ ಅಧಿವೇಶನದಲ್ಲಿ ಚರ್ಚಿಸಿ ಉತ್ತರ ಕರ್ನಾಟಕದಲ್ಲಿ ಕನಿಷ್ಠ ಒಂದಾದರೂ ಜಿಲ್ಲೆಯಲ್ಲಿ ಜಿಂಕೆ ವನ ನಿರ್ಮಿಸಬೇಕು ಎಂದು ರೈತ ಸಂಘದ ಮುಖಂಡರು ಆಗ್ರಹಿಸಿದ್ದಾರೆ. 2009ರಿಂದಲೂ ಸರ್ಕಾರಕ್ಕೆ ಅರಣ್ಯ ಇಲಾಖೆ ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಸ್ಪಷ್ಟ ಕ್ರಮ ಕೈಗೊಳ್ಳಲಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸೂಕ್ತ ಬೆಲೆ ಪರಿಹಾರ ನೀಡಬೇಕು ಅಥವಾ ಜಿಂಕೆ ವನ ನಿರ್ಮಿಸಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ರೈತರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಈಗ ರಾಜ್ಯಾದ್ಯಂತ ಉತ್ತರ ಕರ್ನಾಟಕದಾಗ ಜಿಂಕೆ ಹಾವಳಿ ಹೆಚ್ಚೈತಿ. ಎಲ್ಲರಿಗೆ ಒಂದು ಮನವಿ ಕೊಟ್ಟು ಎಷ್ಟಂದ್ರೆ 2009ರಿಂದ ಈಗ ಸತತವಾಗಿ ರೈತ ಸಂಘ ಲೆಟರ್ ಕೊಡೋದಾಯ್ತು, ಎಲ್ಲ ಆಯ್ತು, ಹೋರಾಟ ಮಾಡೋದಾಯ್ತು, ಎಲ್ಲ ಮುಗೀತು. ಈಗ ಜಿಂಕೆ ಏನಾಗತ್ತಂದ್ರೆ ಕೆಲವೊಬ್ರು ಜಿಂಕೆ ಹಾವಳಿ ಸಲುವಾಗಿ ರೈತರು ಹೊಲ ಅದನ್ನ ಬಿಟ್ರೆ ಇಲ್ಲ ಕೆಲವೊಬ್ರು ಹೊಲ ಕಾಯಕ ಶಾಲಿ ಹುಡ್ರನ್ನ ಏನೈತಿ ಇವತ್ತು ಬಂದ್ಗಳೇನ ಶಾಲಿಂದ ಬಿಟ್ಟು ಶಾಲೆ ಯಾವಾಗ ಬಿಡ್ತಿ ಅಂತ ಕಾಯ್ಕಂತ ಶಾಲೆ ಬಿಟ್ಟುಗಳೇನ ಜಿಂಕೆ ಕಾಯಕ್ ಹೊಲ ಕಳಿಸ್ತಾರ. ಇವತ್ತು ಹಗಲಿ ರಾತ್ರಿ ಕೂಡ ಏನಾಗುತ್ತೆ ಅಂದ್ರ ಜಿಂಕಿ ವಿಪರೀತ ಕಾಟ ಆಗಿ ಇರೋದ್ರಿಂದ ರೈತರಿಗೆ ಎಲ್ಲರಿಗೆ ಸಮಸ್ಯೆ ಐತಿ. ಜಿಂಕಿ ವನ ಮಾಡ್ಬೇಕಂತ ಎಷ್ಟೋ ಸಲ ಮನವಿ ಕೊಟ್ಟಿವಿ. ಇವಾಗ ಬೆಳಗಾವಿ ದೇಶದಲ್ಲಿ ಚರ್ಚೆ ಮಾಡ್ರಿ ಅಂತ ಹೇಳಿದ್ರು. ಅವರು ಇನ್ನು ಇವತ್ತಿಗೆ ಎಷ್ಟೋ ವರ್ಷ ಆದ್ರೂ ಯಾರು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿಲ್ಲ. ಈಗ ಅದಕ್ಕೆ ಬೆಳಗಾವಿ ದೇಶದಲ್ಲಿ ಒಬ್ರು ಇವತ್ತೇನೈತಿ ಸಂಸದರದಾರ, ಇವತ್ತು ವಿರೋಧ ಪಕ್ಷ ನಾಯಕರದಾರ, ಇವತ್ತು ಹಾಲಿ ಸಚಿವರು, ಹಾಲಿ ಸಂಸದರು, ಮುಖ್ಯಮಂತ್ರಿ ಎಲ್ಲರೂ ಅದಾರ. ಇವತ್ತು ಏನ ಬೆಳಗಾವಿ ದೇಶದಲ್ಲಿ ಚರ್ಚೆ ಮಾಡಿ ಜಿಂಕಿ ವನ ನಿರ್ಮಾಣ ಮಾಡೋಂತ ವ್ಯವಸ್ಥೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎರಡೂ ಸರ್ಕಾರ ಸೇರಿ ಮಾಡ್ಬೇಕಂತ ಹೇಳಿ ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ನಮ್ಮ ಮನವಿ ಮಾಡ್ತೀನಿ. ಧನ್ಯವಾದ. 8 ಜಿಲ್ಲೆದಾಗ ಜಿಂಕಿಗಳ ಕಾಟ ಮಿತಿಮೀರೈತಿ. ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇದಕ್ಕೆ ಗಮನ ಹರಿಸ್ತಲ್ಲ. ಅವನು ಅವಕ್ಕೊಂದು ಇರಾಕೊಂದು ತಾಣಾರ ಮಾಡ್ಬೇಕು, ಇಲ್ಲ ಅಂತಂದ್ರೆ ಅರಣ್ಯಕ್ಕೆ ಬಿಡ್ಬೇಕು. ಆ ಕೆಲಸ ಮಾಡೋಲ್ರ. ಹೆಂಗೆ ನಾವು ಪದೇ ಪದೇ ಮನವಿ ಕೊಡ್ತೀವಿ, ಮುಖ್ಯಮಂತ್ರಿ ಹಿಡ್ಕೊಂಡು ಎಲ್ಲರಿಗೂ ಮನವಿ ಕೊಟ್ಟಿದ್ವಿ. ಯಾವ ಅದ್ರ ಬಗ್ಗೆ ಯೋಗ್ಯ ಕ್ರಮ ತೊಗೊತಾನೆ ಇಲ್ಲ. ಸಂಬಂಧಪಟ್ಟ ಈಗ ನೋಡ್ರಿ, ಸಾಕಷ್ಟು ಅದರ ಅರಣ್ಯ ಇಲಾಖೆಯಿಂದ ಅಂತೇಳಿ ಸಾಕಷ್ಟು ಪರಿಹಾರ ಬಂದಿರ್ತೈತಿ. ಆ ಪರಿಹಾರ ಎಲ್ಲಿ ಹೋತ ಅನ್ನೋದು ಗುರ್ತಾಗೋಲ್ದು. ಈ ರೀತಿ ಜಿಂಕಿಗಳ ಹಾವಳಿ ಜಾಸ್ತಿ ಆಗ್ಬಿಡತ್ತೆ ನೋಡ್ರಿ. ಅಲ್ಲಿ ಸುಮ್ಮನೆ ಓಡಾಡ್ತಾವೆ ಹೊಲ ತುಂಬನು. ನಾವು ಯಾರನ್ನ ಕೇಳೋಣ್ರಿ? ಸರ್ಕಾರ ಬಿಟ್ರೆ ರೈತರಿಗೆ ಬರೇ ಒಂದಲ್ಲ ಒಂದು ಹಾನಿ ಹಾಕ್ಕೊಂತಾನೆ ಬರತ್ತೆ. ಒಮ್ಮೆ ಅತಿವೃಷ್ಟಿಯಾಗಿ ಹಾನಿ, ಒಮ್ಮೆ ಮಳೆಯಾಗಿ ಹಾನಿ, ಈ ಚಿಗರಿ ಕಾಟದ ಹಾನಿ. ಹೀಗಾಗಿ ರೈತ ಸಹಾಯಕತನ ರೈತನ ಉಳಿಸ್ಬೇಕಂದ್ರೆ ಶೀಘ್ರ ರೈತಗೆ ಯೋಗ್ಯ ಪರಿಹಾರ ಸರ್ಕಾರ ಘೋಷಣೆ ಮಾಡ್ಬೇಕಂತೇಳಿ ನಾ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ಕೊತೀನಿ. ನಮ್ಮ ಹೆಸರು ಬಸವರಾಜ್ ಯೋಗಪ್ಪನವರು. ಬ್ಯೂರೋ ರಿಪೋರ್ಟ್, ದೊಡ್ಡಬಸಪ್ಪ ಹಾಕಾರಿ, ಜನತಾ ಟೈಮ್ಸ್ 7 ಕೊಪ್ಪಳ.